ಒಂದು ಸಿನಿಮಾದಲ್ಲಿ ಇರೋ ಕಾನ್ಸೆಪ್ಟ್ ಚೆನ್ನಾಗಿದೆ ಅಂತ ಗೊತ್ತಾಗ್ಲಿ ಅಂತ ಸಿನಿಮಾಗಳಿಗೆ ಯಾವುದೇ ಪ್ರಮೋಷನ್ ಕೂಡ ಬೇಕಾಗಿಲ್ಲ. ಯಾಕಂದ್ರೆ ಜನರೇ ಆ ಸಿನಿಮಾಗೆ ಪ್ರಮೋಷನ್ ಮಾಡಿ ಬಿಡ್ತಾರೆ. ಮಾರ್ಗನ್ ಇದರಲ್ಲಿ ವಿಜಯ್ ಆಂಟೋನಿ ಹಾಗೆ ಬ್ರಿಗೇಡಾ ಸಾಗಾ ಅವರು ಮೈನ್ ಲೀಡ್ರಲ್ಲಿ ಆಕ್ಟ್ ಮಾಡಿರುವಂತ ಒಂದು ತಮಿಳ್ ಸಿನಿಮಾ. ಅಂಡ್ ಈ ಸಿನಿಮಾ ಲಾಸ್ಟ್ ವೀಕೆ ರಿಲೀಸ್ ಆಗಿತ್ತು. ಆದ್ರೆ ಈ ಲಾಸ್ಟ್ 3-2 ಡೇಸ್ ಇಂದ ಸಿನಿಮಾ ಹೈ ರೇಂಜ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸೌಂಡ್ ಮಾಡ್ತಿದೆ. ಸೊ ಅದೇ ರೀಸನ್ ಇಂದ ನಾನು ಈ ಸಿನಿಮಾನ ನೋಡಿದೆ. ಇನ್ನು ಸಿನಿಮಾ ನೋಡಿದಾದ್ಮೇಲೆ ನನಗೆ ಸಿನಿಮಾದಲ್ಲಿ ಏನ್ ಇಷ್ಟ ಆಯ್ತು ಏನ್ ಕಷ್ಟ ಆಯ್ತು ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬಂದ್ರೆ, ಚೆನ್ನೈ ಸಿಟಿಯಲ್ಲಿ ಒಂದು ಮರ್ಡರ್ ಕ್ರೈಮ್ ಆಗುತ್ತೆ. ಅಂಡ್ ಆ ಕ್ರೈಮ್ ನಲ್ಲಿ ಕೊಲೆಯಾದ ವ್ಯಕ್ತಿಗಳು ಫುಲ್ ಬ್ಲಾಕ್ ಕಲರ್ ಆಗಿ ಕನ್ವರ್ಟ್ ಆಗ್ತಾರೆ. ಈ ರೀತಿ ಕೇಸ್ ನ ಆಲ್ರೆಡಿ ಹ್ಯಾಂಡಲ್ ಮಾಡಿ ಗೊತ್ತಿರೋ ಸಿನಿಮಾದ ಹೀರೋ ಆದ ಧ್ರುವನ ಕರೆಸಿ ಈ ಕೇಸ್ ನ ಇನ್ವೆಸ್ಟಿಗೇಷನ್ ಮಾಡು ಅಂತ ಕೊಡ್ತಾರೆ. ಅಂಡ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡೋ ಹೀರೋಗೆ ಏನೆಲ್ಲ ಗೊತ್ತಾಗುತ್ತೆ, ಹಾಗೆ ಮುಂದೆ ಅವನು ಕಿಲ್ಲರ್ ನ ಕಂಡು ಹಿಡಿತಾನೋ ಇಲ್ವೋ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊಂತೀರಾ. ಇನ್ನ ಸಿನಿಮಾದಲ್ಲಿ ನನಗೆ ಪಾಸಿಟಿವ್ ಅನ್ಸಿದ್ದಂದ್ರೆ ಇದರಲ್ಲಿ ಇದ್ದಂತ ಯೂನಿಕ್ ಐಡಿಯಾ ಅಂಡ್ ಅದನ್ನು ಅವರು ಪ್ರೆಸೆಂಟ್ ಮಾಡಿದ ರೀತಿ ತುಂಬಾ ಚೆನ್ನಾಗಿತ್ತು. ಅಂಡ್ ಸಿನಿಮಾ ನೋಡುತ್ತಿರುವಾಗ ತುಂಬಾ ಕಡೆ ಆಡಿಯನ್ಸ್ಗೆ ತಲೆಗೆ ಹುಳ ಬಿಡ್ತಾರೆ. ಅದ್ರಲ್ಲೂ ಒಂದು ಸೀನ್ ಇದೆ, ಕಿಲ್ಲರ್ ಇವನೇ ಅಂತ ಅವರೇ ಒಂದ್ಸಾರಿ ಕನ್ಫರ್ಮ್ ಮಾಡಿ ಮತ್ತೆ ಆ ಕೊಲೆ ಮಾಡಿದ್ದ ವ್ಯಕ್ತಿ ಅಲ್ಲ ಅಂತ ಅವರೇ ನಮ್ಮನ್ನು ಕನ್ಫ್ಯೂಸ್ ಮಾಡ್ತಾರೆ. ಅಂಡ್ ಕನ್ಫ್ಯೂಸ್ ಮಾಡೋದಲ್ದೆ ಟೆನ್ಷನ್ ಹಾಗೆ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡ್ಕೊಂತಾರೆ. ಅಂಡ್ ಇದು ಮಾತ್ರ ಲಿಟ್ರಲಿ ಸಖತ್ತಾಗಿತ್ತು. ಹಾಗೆ ಅವಾಗ ಬರೋ ಟ್ವಿಸ್ಟ್ಗಳು ಸಖತ್ ಥ್ರಿಲ್ ಕೊಡ್ತವೆ. ಅಂಡ್ ಸಿನಿಮಾದಲ್ಲಿ ಒಬ್ಬ ಹುಡುಗನ ತೋರಿಸ್ತಾರೆ. ಅಂಡ್ ಅವನ ಹತ್ತಿರ ಇರೋ ಪವರ್ ನ ಯೂಸ್ ಮಾಡಿ ಕೇಸ್ ಸಾಲ್ವ್ ಮಾಡೋ ರೀತಿ ಲಿಟ್ರಲಿ ಯೂನಿಕ್ ಫೀಲ್ ಕೊಡ್ತು ಅಂತೀನಿ. ಅಂಡ್ ಸಿನಿಮಾದ ಫಸ್ಟ್ ಹಾಫ್ ನಲ್ಲಿ ಈ ರೀತಿ ಕಾನ್ಸೆಪ್ಟ್ ನ ಯೂಸ್ ಮಾಡ್ಕೊಂಡ ಮೇಲೆ ಸಿನಿಮಾದ ಮೇಲೆ ಇನ್ನೂ ಕೂಡ ಹೈಪ್ ಬೆಳೆಯುತ್ತೆ. ಹಾಗೆ ಸಿನಿಮಾದ ಫಸ್ಟ್ ಹಾಫ್ ಮಾತ್ರ ಲಿಟ್ರಲಿ ಸಖತ್ತಾಗಿ ವರ್ಕ್ ಆಯ್ತು. ಸಿನಿಮಾದ ಸ್ಟಾರ್ಟಿಂಗ್ ಇಂದಲೇ ಸಿನಿಮಾದ ಮೇನ್ ಸ್ಟೋರಿಗೆ ಬಂದು ಬಿಡ್ತಾರೆ. ಎಲ್ಲೂ ಕೂಡ ಸ್ವಲ್ಪನೂ ಕೂಡ ಟೈಮ್ ತಾಣೋದಿಲ್ಲ. ಹಾಗೆ ಸಿನಿಮಾದ ಸ್ಟೋರಿ ಎಲ್ಲೂ ಕೂಡ ತನ್ನ ಕತೆ ಬಿಟ್ಟು ಆ ಕಡೆ ಈ ಕಡೆ ಹೋಗೋದಿಲ್ಲ. ಸ್ಟಾರ್ಟಿಂಗ್ ಇಂದ ಕೊನೆ ತನಕ ಒಂದೇ ವೇವ್ ನಲ್ಲಿ ಹೋಗ್ತಾ ಇರುತ್ತೆ. ಹಾಗೆ ಸಿನಿಮಾದಲ್ಲಿ ಬರೋ ಟ್ವಿಸ್ಟ್ ಗಳು ಒಂದ್ರ ನಂತರ ಇನ್ನೊಂದು ಸರ್ಪ್ರೈಸ್ ಮಾಡ್ತಾನೆ ಇರ್ತವೆ. ಅಂಡ್ ಅವುಗಳನ್ನ ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗೋದಿಲ್ಲ. ಅಂಡ್ ಆ ರೀತಿ ಬರ್ತಾನೆ ಇರ್ತವೆ. ಹಾಗೆ ಸಿನಿಮಾದಲ್ಲಿ ಇದ್ದ ಮ್ಯೂಸಿಕ್ ಕೂಡ ಚೆನ್ನಾಗಿತ್ತು. ಹಾಗೆ ಸಿನಿಮಾದಲ್ಲಿ ಇರೋ ಸ್ಕ್ರೀನ್ ಪ್ಲೇ ಹಾಗೆ ಎಡಿಟಿಂಗ್ ಕೂಡ ಚೆನ್ನಾಗಿತ್ತು. ಇನ್ನು ಸಿನಿಮಾದ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ, ವಿಜಯ್ ಆಂಟೋನಿ ಅವರ ಆಕ್ಟಿಂಗ್ ಚೆನ್ನಾಗಿತ್ತು. ಆದ್ರೆ ಅವರ ಕ್ಯಾರೆಕ್ಟರ್ಗೆ ಇನ್ನೂ ಸ್ವಲ್ಪ ಡೆಪ್ತ್ ಕೊಡಬೇಕಿತ್ತು. ಅಂಡ್ ಆ ಹುಡುಗನ ಕ್ಯಾರೆಕ್ಟರ್ ಪ್ಲೇ ಮಾಡಿರೋ ಆಕ್ಟಿಂಗ್ ತುಂಬಾ ಚೆನ್ನಾಗಿತ್ತು. ಸಿನಿಮಾದಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಹೈಲೈಟ್ ಆಗೋದೇ ಈ ಹುಡುಗನ ಕ್ಯಾರೆಕ್ಟರ್. ಇನ್ನ ರಿಮೈನಿಂಗ್ ಆಕ್ಟರ್ಸ್ ಆಕ್ಟಿಂಗ್ ತುಂಬಾ ಚೆನ್ನಾಗಿತ್ತು. ಇನ್ನ ಸಿನಿಮಾದಲ್ಲಿ ನನಗೆ ನೆಗೆಟಿವ್ ಅನ್ಸಿದ್ದಂದ್ರೆ, ಸಿನಿಮಾ ಸ್ಟಾರ್ಟಿಂಗ್ ಇಂದ ಪ್ರೀ ಕ್ಲೈಮ್ಯಾಕ್ಸ್ ವರೆಗೆ ಸಿನಿಮಾ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇರುತ್ತೆ. ಆದ್ರೆ ಕ್ಲೈಮ್ಯಾಕ್ಸ್ ಮಾತ್ರ ಹೈ ಲೆವೆಲ್ಗೆ ಎಕ್ಸ್ಪೆಕ್ಟ್ ಮಾಡಿದ್ದೆ. ಆದ್ರೆ ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ಲ ಅಂತೀನಿ. ಅದೇ ನನಗೆ ಸಿನಿಮಾದಲ್ಲಿ ಮೈನ್ ಡಿಸಪಾಯಿಂಟ್ ಆಗಿದ್ದು. ಇಲ್ಲ ಅಂದ್ರೆ ಸಿನಿಮಾ ಎಲ್ಲೋ ಹೋಗ್ತಿತ್ತು. ಇನ್ನು ಸಿನಿಮಾದಲ್ಲಿ ಹೀರೋ ರೋಲ್ಗಿಂತ ಹುಡುಗನ ರೋಲ್ ಸಖತ್ತಾಗಿ ವರ್ಕ್ ಆಯ್ತು ಅಂತೀನಿ. ಇನ್ನ ಓವರಾಲ್ ಆಗಿ ಹೇಳೋದಂದ್ರೆ ಇದೊಂದು ಒಳ್ಳೆ ಸಿನಿಮಾ, ಅದ್ರಲ್ಲೂ ಯೂನಿಕ್ ಕಾನ್ಸೆಪ್ಟ್ ಇರುವಂತಹ ಸಿನಿಮಾ. ಅಂಡ್ ಥ್ರಿಲ್ಲರ್ ಸಿನಿಮಾ ಇಷ್ಟಪಡೋರಿಗೆ ಮಸ್ಟ್ ವಾಚ್ ಮೂವಿ ಅಂತೀನಿ. ಇನ್ನು ಸಿನಿಮಾನ ಫ್ಯಾಮಿಲಿ ಜೊತೆ ನೋಡ್ಬಹುದಾ ಅಂದ್ರೆ ಎಸ್ ನೋಡ್ಬಹುದು, ಯಾವುದೇ ಬ್ಯಾಡ್ ಸೀನ್ಸ್ ಇರೋದಿಲ್ಲ. ಸೊ ಇದು ಫ್ರೆಂಡ್ಸ್, ನಾನು ಸಿನಿಮಾ ನೋಡಿದ್ದಾದ್ಮೇಲೆ ನನಗೆ ಅನಿಸಿದ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ, ನಮ್ಮ ಚಾನಲಲ್ಲಿ ಬರೋ ಕಂಟೆಂಟ್ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.